ಗೈಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ದೇಶ ಸುತ್ತಿ ನೋಡು ಕೋಶ ಓದು ನೋಡು ಅಂತ ಹೇಳ್ತಾರೆ. ತುಂಬಾ ಜನ ಟ್ರಾವೆಲ್ ಫ್ರೀಕ್ ಆಗಿರ್ತಾರೆ. ನಮ್ಮ ದೇಶ ಎಲ್ಲ ಸುತ್ತಿದ್ದಾಯ್ತು, ಸಾಕಷ್ಟು ಕಡೆ ಹೋಗಿ ಬಂದಿದ್ದೀವಿ, ಇನ್ನು ವಿದೇಶಕ್ಕೆ ಹೋಗಬೇಕು ಅಂತ ತುಂಬಾ ಜನ ಪ್ಲಾನ್ ಮಾಡ್ಕೊಳ್ತಿರ್ತೀರ ಅಲ್ವಾ? ಹಾಗಾದ್ರೆ ನೀವೇನಾದರೂ ಸಿಂಗಾಪುರ್ ಅಥವಾ ಮಲೇಷ್ಯಾಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಈ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡಿ. ಇವತ್ತಿನ ಕಾರ್ಯಕ್ರಮ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿನ ಕೊಡುತ್ತೆ. RV ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಟ್ರಾವೆಲ್ ಗೈಡ್ ಶ್ರುತಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ನಾನು ಶ್ರುತಿ, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನಿವತ್ತು ನಿಮಗೆ ಕಂಪ್ಲೀಟ್ ಆದಂಥ ಸಿಂಗಪೂರ್ ವಿತ್ ಮಲೇಷ್ಯಾ ಹೇಗೆ ಟ್ರಿಪ್ ಮಾಡ್ಬೋದು, ಯಾವ ಥರ ಪ್ಲೇಸಸ್ನ ಕವರ್ ಮಾಡೋದು, ಕಂಪ್ಲೀಟ್ ಪ್ಯಾಕೇಜ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. RV ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೌತ್ ಇಂಡಿಯಾದಲ್ಲೇ ನಂಬರ್ 1 ಟ್ರಾವೆಲ್ಸ್ ಅನ್ಸ್ಕೊಂಡಿದ್ದಾರೆ. ಸೊ 12 ಬ್ರಾಂಚಸ್ ಸಹ ಓಪನ್ ಮಾಡಿದ್ದಾರೆ. ಕರ್ನಾಟಕ ಜನತೆ ತುಂಬ ಒಳ್ಳೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಇದೇ ಥರ ನಿಮ್ಮ ಸಪೋರ್ಟ್ ನಮ್ಗೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ಜನ ಟ್ರಾವೆಲ್ ಫ್ರೀಕ್ ಅಂತೂ ಇದ್ದೇ ಇರ್ತಾರೆ. ಸೊ ಇಡೀ ನಮ್ಮ ಭಾರತ ಎಲ್ಲ ಕಡೆ ಸುತ್ಕೊಂಡು ಬಂದಿದ್ದೀವಿ. ತುಂಬ ಜನ ನಿಮ್ಮ ಪ್ಯಾಕೇಜಸಲ್ಲೂ ಹೋಗಿರಬಹುದು. ವಿದೇಶಕ್ಕೆ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಅದರಲ್ಲಿ ತುಂಬ ಜನರ ಡ್ರೀಮ್ ಅಂತಂದರೆ ಸಿಂಗಾಪುರ್, ಮಲೇಷ್ಯಾ ಹೋಗಲೇಬೇಕು ಅನ್ನುವಂಥದ್ದು. ಅಲ್ಲಿ ತುಂಬ ಜನ ಕನ್ನಡಿಗರು ಕೂಡ ನೆಲೆಸಿದ್ದಾರೆ ಅಂತ ಗೊತ್ತು. ಜೊತೆಗೆ ಅಲ್ಲಿರುವಂತಹ ರುದ್ರ ರಮಣೀಯ ಕ್ಷಣಗಳನ್ನು ನೋಡೋದಕ್ಕೆ ತುಂಬ ಜನರಿಗೆ ಆಸೆ ಇರುತ್ತೆ. ಆದರೆ ಹೇಗೆ ಸೇಫಾಗಿ ಹೋಗಿ ಬರೋದು, ಇದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಜನರಿಗೆ. ಸೊ ನಿಮ್ಮ ಟ್ರಾವೆಲ್ಸ್ ಮೂಲಕವಾಗಿ ಸಿಂಗಾಪುರ್ ಮತ್ತು ಮಲೇಷ್ಯಾ ಟ್ರಿಪ್ನ ಪ್ಲಾನ್ ಮಾಡ್ತಾ ಇದ್ದೀರಿ. ಎಷ್ಟು ದಿನಗಳ ಟೂರ್ ಪ್ಯಾಕೇಜ್ ಇದು? ಸಿಂಗಪೂರ್ ಅಂತ ಮಲೇಷ್ಯಾ ಬಂದಾಗ ಎಷ್ಟೋ ಜನದ ಡ್ರೀಮ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಯಾರೆಲ್ಲ ಈಗ ಇಂಡಿಯಾ ಕಂಪ್ಲೀಟ್ ಮಾಡಿದ್ದೀವಿ, ಫಸ್ಟ್ ಡೆಸ್ಟಿನೇಷನ್ ಯಾವುದಪ್ಪ ಹೋಗಬೇಕು, ಯಾವ್ದು ಪ್ಲ್ಯಾನ್ ಮಾಡಬೇಕು ಅಂದರೆ ನನ್ನ ಡ್ರೀಮ್ ಡೆಸ್ಟಿನೇಷನ್ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಸಿಂಗಪೂರ್ ವಿತ್ ಮಲೇಷ್ಯಾ ತುಂಬ ಬ್ಯೂಟಿಫುಲ್ ಆದಂಥ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿರುವಂಥ ಒಂದು ನೇಷನ್ ಅಂತ ಹೇಳ್ಬೋದು. ಸುತ್ತಮುತ್ತ ಎಲ್ಲ ಥರದ ಅಡ್ವೆಂಚರ್ಸ್ ಆಗಲಿ, ವೈಲ್ಡ್ ಲೈಫ್ ಆಗಲಿ, ಬೀಚಸ್ ಆಗಲಿ, ಎಲ್ಲ ಅಟ್ರಾಕ್ಷನ್ ಹೊಂದಿರುವಂಥ ಯಾವುದಾದ್ರೂ ಕಂಟ್ರಿ ಇದೆ ಅದು ಸಿಂಗಪೂರ್ ಮಲೇಷ್ಯಾ ಅಂತ ಹೇಳ್ಬೋದು. ಲಕ್ಷಾಂತರ ಜನ ಅಲ್ಲಿ ಯಾವಾಗಲೂ ವಿಸಿಟ್ ಮಾಡ್ತಾ ಇರ್ತಾರೆ. ಅಲ್ಲಿರುವಂಥ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಯಾರೆಲ್ಲ ಪ್ಲೇಸಸ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ನೀವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ಇದನ್ನು ಸರ್ವೀಸಸ್ ಆಗಲಿ, ಅಲ್ಲಿರುವಂಥ ಕಲ್ಚರ್ಸ್, ವೈಬ್ರೇಷನ್ಸ್ ಎಲ್ಲ ನೀವು ಕಣ್ಣಾರೆ ನೋಡಬೇಕು ಅಂದರೆ ನೀವು ನಮ್ಮ ಜೊತೆ ಖಂಡಿತ ಟ್ರಾವೆಲ್ನ ಮಾಡಬೇಕು. ಎಷ್ಟು ದಿನದ ಪ್ಯಾಕೇಜ್ ಇದು? ಸಿಂಗಪೂರ್ ವಿತ್ ಮಲೇಷ್ಯಾ ಅಂತ ನೋಡಿದಾಗ ನಮ್ಮಲ್ಲಿ 5 nights 6 days ಪ್ಯಾಕೇಜನ್ನು ಬಿಟ್ಟಿದ್ದೇವೆ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಫುಡ್ ಆಗಿರ್ಬೋದು, ಫ್ಲೈಟ್ ಪ್ಯಾಕೇಜ್ ಆಗಿರ್ಬೋದು, ಅಕಾಮಿಡೇಷನ್ನು, ಅಲ್ಲಿ ಓಡಾಡೋಕ್ಕೆ ವೆಹಿಕಲ್ ಆಗಿರ್ಬೋದು, ಕಂಪ್ಲೀಟ್ ಪ್ಯಾಕೇಜ್ ನಾವು ಕವರ್ ಮಾಡ್ತಾ ಇದ್ದೇವೆ. ಇದನ್ನು ಪ್ರೈಸ್ ಕಾಸ್ಟ್ ನೋಡೋದಾದರೆ 1,12,000 ಈಗ ಆಫರನ್ನು ಬಿಟ್ಟಿದ್ದೀವಿ. ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ದಯವಿಟ್ಟು ನೀವು ಸಿಂಗಪೂರ್ ಮಲೇಷ್ಯಾ ನೀವು ಖಂಡಿತ ನೋಡಲೇಬೇಕು ಅಂತ ಹೇಳ್ತೀನಿ. ಹೇಗಿರುತ್ತೆ ಈ ಟೂರ್ನ ಪ್ಲ್ಯಾನ್? ಯಾವ್ಯಾವ ಪ್ಲೇಸಸ್ಗಳನ್ನ ಕವರ್ ಮಾಡ್ತೀರಿ? ಸಿಂಗಪೂರ್ ಆ್ಯಂಡ್ ಮಲೇಷ್ಯಾ ಅಂತ ಬಂದಾಗ ಯಾವುದೆಲ್ಲ ಪ್ಲೇಸಸ್ನ ನಾವು 5 nights 6 days ಒಂದು ಸರ್ತಿ ಲೈಫ್ ಟೈಮಲ್ಲಿ ಹೋಗೋದು, ಅಲ್ಲಿರುವಂಥ ಆಕರ್ಷಣಿಕ ಪ್ಲೇಸಸ್ನ ನೀವು ನೋಡಲೇಬೇಕು ಅನ್ನೋದಾದರೆ ಸಿಂಗಪೂರ್ ಅಂತ ಬಂದಾಗ ಸಿಂಗಪೂರ್ ಕಂಪ್ಲೀಟ್ ಸಿಟಿ ಟೂರ್ ಆಗುತ್ತೆ, ಸಿಂಗಪೂರ್ ಫ್ಲೈಯರ್ ಆಗುತ್ತೆ, ಗಾರ್ಡನ್ಸ್ ಬೈ ದ ಬೇ, ಅದಲ್ಲದೆ ನಿಮಗೆ ವಿಂಗ್ಸ್ ಆಫ್ ಟೈಮ್ ಶೋ ಮತ್ತು ಸೆಂತೋಸಾ ಐಲ್ಯಾಂಡ್. ಮಲೇಷ್ಯಾ ಅಂತ ಬಂದಾಗ ನಿಮಗೆ ಕೊಲಾಲಂಪುರ್ ಸಿಟಿ ಟೂರ್ ಆಗುತ್ತೆ, ಯೂನಿವರ್ಸಲ್ ಸ್ಟುಡಿಯೋ, ಜೆಂಟಿಂಗ್ ಐಲ್ಯಾಂಡ್, ಬಾಟು ಕೇವ್ಸ್, ಇದೆಲ್ಲ ಪ್ರತಿಯೊಂದು ನೋಡಲೇಬೇಕಾಗಿರುವಂಥ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ. ಅದರದೇ ಆದಂಥ ಸ್ಪೆಷಲ್ ಪ್ಲೇಸಸ್ ಕೂಡ ಇರುತ್ತೆ. ಪೆಟ್ರೋನಾಸ್ ಟ್ವಿನ್ ಟವರ್ ನಾವು ಮಿಸ್ ಮಾಡೋಕ್ಕೆ ಆಗಲ್ಲ. ಮತ್ತು ಪುಟ್ರಾಜಯ ಸಿಟಿ ಟೂರ್ ಕೂಡ ನಾವು ಯಾವುದೆಲ್ಲ ನೋಡಬೇಕು ಅನಿಸುತ್ತೋ ಅದೆಲ್ಲ ನಾವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನೀವು ಸಿಂಗಪೂರ್ ವಿತ್ ಮಲೇಷ್ಯಾ ಪ್ಯಾಕೇಜಸ್ಸಲ್ಲಿ ನೋಡ್ಬೋದು. ಸೊ ಹೇಗೆ ಪ್ಯಾಕೇಜಸ್ನ ಬುಕ್ ಮಾಡೋದು? ಪ್ಯಾಕೇಜಸ್ ಬುಕ್ ಮಾಡಬೇಕು ಅನ್ನೋದಾದರೆ ಬೇಸಿಕ್ ಆಗಿ ನಮ್ಮ ಹತ್ರ ಪಾಸ್ಪೋರ್ಟ್ ಒಂದು ಇದ್ದರೆ ಸಾಕು. ನೀವು ಇದರಲ್ಲಿ ಯಾವುದೇ ಥರ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಡಾಕ್ಯುಮೆಂಟೇಷನ್ ಇರಲ್ಲ. ಅಕಾರ್ಡಿಂಗ್ ಟು ದಿ ಪ್ರೊಫೈಲ್ ನೀವು ಯಾವ ಥರ ವರ್ಕ್ ಮಾಡ್ತಾ ಇದ್ದೀರಾ. ಸಿಂಗಪೂರ್ ಅಂತ ಮಲೇಷ್ಯಾ ಅಂತ ಬಂದಾಗ ವೀಸಾ ಕೂಡ ಕಂಪಲ್ಸರಿ ಬೇಕಾಗುತ್ತೆ. ಸೊ ನಮ್ಮ ಟ್ರಾವೆಲ್ ಮೂಲಕ ನೀವು ಹೋಗೋದಾದರೆ ವೀಸಾ ಕೂಡ ನಾವೇ ಪ್ಯಾಕೇಜಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ನಿಮ್ಮ ಸಾಮಾನ್ಯವಾದಂಥ ಡಾಕ್ಯುಮೆಂಟ್ಸ್ನ ನಾವು ತಗೊಳ್ತೀವಿ. ಯಾವ ಥರ ನೀವು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಅಥವಾ ಪೆನ್ಷನ್ ಹೋಲ್ಡರ್ಸ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅಥವಾ ಸ್ಯಾಲ್ರಿಡ್ ಪರ್ಸನ್ನ, ಅದರ ಪ್ರಕಾರವಾಗಿರುವಂಥ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡೋದ್ರಿಂದ ನಿಮಗೆ ವೀಸಾ ಕೂಡ ನಾವೇ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟೇಷನ್ನ ನೋಡ್ಕೊಳ್ತಾ ಇದ್ದೀವಿ. ಹೇಗಿರುತ್ತೆ ಅಂದರೆ ಎಷ್ಟು ಜನ ಇರ್ತಾರೆ ಈ ಟ್ರಿಪ್ಪಲ್ಲಿ?
ಸಿಂಗಪೂರ್ ವಿತ್ ಮಲೇಷ್ಯಾ ಅಂತ ಬಂದಾಗ ನಾವು 40 ಮೆಂಬರ್ಸ್ ಅಂತ ತೊಗೊಂಡು ಹೋಗ್ತೀವಿ. ಸೊ ಎಲ್ಲ ಥರ ಏಜ್ ಪರ್ಸನ್ಸ್ ಅಥವಾ ಕಿಡ್ ಆಗಿರ್ಬೋದು, ಮಿಡಲ್ ಏಜ್ ಪರ್ಸನ್, ಯಾವುದೇ ಥರ ಏಜ್ ಲಿಮಿಟ್ಸ್ ಇರೋದಿಲ್ಲ. ಸೊ 40 ಮೆಂಬರ್ಸ್ ಒಂದು ಗ್ರೂಪಲ್ಲಿ ಹೋಗ್ದಾಗ ಆರಾಮಾಗಿ ಎಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು ಹೋಗ್ಬೋದು. ಸೊ ಮಕ್ಕಳಿಗೆ ಹೇಗೆ ಚಾರ್ಜ್ ಮಾಡ್ತೀರಿ? ಫುಲ್ ಚಾರ್ಜಾ, ಹಾಫ್ ಚಾರ್ಜ್, ಅಥವಾ ಈಗ ಬಸ್ಸಲ್ಲೆಲ್ಲ ನೋಡ್ದೋ ಹಾಗೆ 5 ವರ್ಷಕ್ಕಿಂತ ಪುಟ್ಟ ಮಕ್ಕಳುಗಳಿಗೆ ಇರೋದಿಲ್ಲ ಅಂತ ಹೇಳ್ತಾರೆ, ನಿಮ್ಮಲ್ಲಿ ಹೇಗೆ? ಬೇಸ್ಡ್ ಆನ್ ಏಜ್ ಇರುತ್ತೆ ಮ್ಯಾಮ್. 3 to 5 ಇಯರ್ಸ್ ಆದಾಗ ಒಂದು ಚಾರ್ಜ್ ಇರುತ್ತೆ, ಅಥವಾ 6 to 9, 10 ಇಯರ್ಸ್ ಅಂತ ಬಂದಾಗ ಅಡಲ್ಟ್ ಲೆಕ್ಕದಲ್ಲಿ ಬರ್ತಾರೆ. ಸೊ ಫ್ಲೈಟ್ ಪ್ಯಾಕೇಜ್ ಅಂತ ಬಂದಾಗ ಚಿಕ್ಕ ಮಗು ಕೂಡ ಫ್ಲೈಟ್ ಕಾಸ್ಟ್ ಇದ್ದೇ ಇರುತ್ತೆ. ಅಕಾರ್ಡಿಂಗ್ ಟು ದಟ್ ನಾವು ಯಾವ ಥರ ಏಜ್ ಇರುತ್ತೋ ಅದ್ರ ಪ್ರಕಾರವಾಗಿ ಪ್ಯಾಕೇಜ್ನ ಕಾಸ್ಟ್ನ ನಾವು ಕನ್ಕ್ಲೂಡ್ ಮಾಡ್ತೀವಿ. ಸೊ ಇಲ್ಲಿ ಬೆಂಗಳೂರಿಂದ ಡಿಪಾರ್ಚರ್ ಆಗುತ್ತೆ ಅಂತಂದರೆ ಎಲ್ಲಿ ಸೇರ್ತಾರೆ, ಎಲ್ಲಿ ಸೇರಬೇಕು? ಯಾವುದೇ ಪ್ಲೇಸಸ್ ಆಗಿರ್ಬೋದು ಕರ್ನಾಟಕದಲ್ಲಿ ಬಂದು ನೀವು ಬೆಂಗಳೂರಲ್ಲೇ ಬುಕ್ ಮಾಡ್ಕೊಳ್ಬೇಕು. ಬೆಂಗಳೂರಿಂದನೇ ಡೈರೆಕ್ಟ್ ಫ್ಲೈಟ್ ಇರುತ್ತೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಆರಾಮಾಗಿ ನೀವು ಬೆಂಗಳೂರನ್ನ ಲ್ಯಾಂಡ್ ಮಾಡಿಕೊಂಡು ನಮ್ಮ ಡಿಪಾರ್ಚರ್ ಪರ್ಸನ್ ನಿಮ್ಮ ಜೊತೆಗಿರ್ತಾರೆ. ಒಂದು ವಾರದ ಮುಂಚೆ ನಿಮಗೆ ವಾಟ್ಸಪ್ಪಲ್ಲಿ ಗ್ರೂಪ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಯಾವ ಥರ ನಿಮ್ಗೆ ಕಾಮನ್ ಡೌಟ್ಸ್ ಇರ್ಬೋದು, ಯಾವ ಥರ ಪ್ಲೇಸಸ್ ಯಾವ ಥರ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಒಂದು ವಾರದ ಮುಂಚೆ ಆ ಇನ್ಫಾರ್ಮೇಷನ್ ಕೊಡೋದ್ರಿಂದ ನಿಮಗೂ ಒಂದು ಪ್ರಿಪ್ರೇಷನ್ಗೆ ಟೈಮ್ ಸಿಗುತ್ತೆ. ಸೊ ಯಾರೆಲ್ಲ ಆಲ್ ಓವರ್ ಕರ್ನಾಟಕ ಬುಕ್ ಮಾಡ್ಕೊಳ್ತಾ ಇದ್ದೀರೋ ಅವರು ಬ್ಯಾಂಗ್ಳೂರ್ಗೆ ಬಂದು ಲ್ಯಾಂಡ್ ಆಗಬೇಕಾಗುತ್ತೆ. ಈಗ ಟ್ರಿಪ್ಗೆ ಪ್ಲಾನ್ ಮಾಡ್ತಾ ಇರುವಂಥವ್ರು ಈಗ ಮಲೇಷ್ಯಾ ಅಥವಾ ಸಿಂಗಾಪುರ್, ಈಗ ಯಾಕಂದರೆ ಅಬ್ರಾಡ್ ಟ್ರಿಪ್ ಅಂದರೆ ಅಷ್ಟು ಈಸಿ ಆಗಿರೋದಿಲ್ಲ, 4-5 ನೈಟ್ಸ್ ಎಲ್ಲ ಅಲ್ಲಿ ಇರಬೇಕಾಗುತ್ತೆ. ಸೊ ಏನೇನು ತೆಗೆದುಕೊಂಡು ಹೋಗಬೇಕು ಪ್ರಮುಖವಾಗಿ ಇಂಪಾರ್ಟೆಂಟ್ ಅಂತ ಬಂದಾಗ ನಿಮ್ಮ ಹೆಲ್ತ್ ಕಂಡೀಷನ್ಸ್ ಯಾವುದೇ ಥರ ತೊಂದರೆ ಇಲ್ಲ ಅಂದರೆ ಬೇಸಿಕ್ ಆಗಿರುವಂಥ ನಿಮ್ಮ ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಒಂದು ಬಿಟ್ಟು ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಯಾವುದೇ ಥರ ನಿಮಗೆ ನಮ್ಮ ಬ್ಯಾಂಗ್ಳೂರ್ ಅಥವಾ ಇಂಡಿಯನ್ ಕ್ಲೈಮೇಟ್ ಯಾವ ಥರ ಇದೆಯೋ ಸೇಮ್ ಮಾಡ್ರೇಟ್ ಕ್ಲೈಮೇಟ್ ಅಲ್ಲಿರುತ್ತೆ. ತುಂಬ ಏನೂ ವ್ಯತ್ಯಾಸ ಇರೋದಿಲ್ಲ. ಸೊ ನಾರ್ಮಲ್ ಆಗಿ ಇರುತ್ತೆ ಕ್ಲೈಮೇಟ್, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅಲ್ಲಿನ ಕರೆನ್ಸಿ ಕೂಡ ಬೇರೆ ಇರುತ್ತೆ. ಸೊ ನಮ್ಮ ದುಡ್ಡು ತೊಗೊಂಡೋಗಿ ನಾವು ಇಲ್ಲಿ ಥರ ಶಾಪಿಂಗ್ ಮಾಡೋಕ್ಕಾಗಲ್ಲ. ಸೊ ಆ ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ನೀವೇ ಮಾಡಿಸ್ಕೊಳ್ತೀರಾ ಅಥವಾ ಅಲ್ಲಿ ಹೋಗಿ ಮಾಡ್ಕೊಳ್ಬೇಕಾ, ಹೇಗೆ? ಹೌದು ಮ್ಯಾಮ್, ಈ ಥರ ಡೌಟ್ಸ್ ಖಂಡಿತವಾಗಿಯೂ ಎಷ್ಟೋ ಜನ ಇರುತ್ತೆ. ಹೌದು, ಅಲ್ಲಿ ಹೋದ್ಮೇಲೆ ಕರೆನ್ಸಿ ಡಿಫ್ರೆಂಟ್ ಇರುತ್ತೆ, ಏನು ಮಾಡಬೇಕು? ಸೊ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಪ್ರಾವಿಷನ್ ಕೂಡ ನಮ್ಮಲ್ಲಿರುತ್ತೆ. ಯಾವ ಥರ ಅಮೌಂಟ್ ಎಕ್ಸ್ಚೇಂಜ್ ಮಾಡ್ಬೋದು, ಯಾವ ಟೈಮಲ್ಲಿ ಮಾಡ್ಬೋದು, ಎಷ್ಟು ಮಾಡ್ಬೋದು, ಎಲ್ಲ ಟ್ರಾವೆಲ್ ನಮ್ಮ ಗೈಡ್, ನಿಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾರೆ. ಈಗ ಅಲ್ಲಿಗೆ ಹೋದ್ಮೇಲೆ ಕೆಲವರಿಗೆ ಲ್ಯಾಂಡ್ಸ್ಕೇಪ್ ನೋಡ್ಬೇಕನ್ನೋದಿರುತ್ತೆ, ಕೆಲವರಿಗೆ ಈಗ ಸುಬ್ರಹ್ಮಣ್ಯ ಟೆಂಪಲ್ ನೋಡಬೇಕು, ಕೇವ್ ನೋಡಬೇಕು ಅನ್ನೋದು ಆಸೆ ಇರುತ್ತೆ, ಕೆಲವರಿಗೆ ಬೀಚಸ್ ಅಂತ ಇರುತ್ತೆ. ಸೊ ಹೇಗೆ ಅಕಾರ್ಡಿಂಗ್ ಟು ದಟ್ ಹೇಗೆ ಪ್ಲಾನ್ ಮಾಡಿರ್ತೀರಾ ನೀವು? ಸಿಂಗಪೂರ್ ವಿತ್ ಮಲೇಷ್ಯಾ ಅಂತ ಬಂದಾಗ ಹೌದು ಎಷ್ಟೊಂದು ಐಲ್ಯಾಂಡ್ಸ್ ಇದೆ. ನಮ್ಮ ಲಾರ್ಡ್ ಸುಬ್ರಹ್ಮಣ್ಯ ಅಲ್ಲಿದ್ದಾರೆ. ಎಷ್ಟೋ ಜನದ ಕನಸು ಅದು ಒಂದು ಸತಿ ಆದರೂ ಲೈಫಲ್ಲಿ ನೋಡಬೇಕು ಅಂತ. ಸೊ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಎಲ್ಲೂ ಅರ್ಜೆನ್ಸಿ ಇಲ್ಲದೆ ಆರಾಮಾಗಿ ದೇವ್ರ ದರ್ಶನ ಆಗಿರ್ಬೋದು, ಅಲ್ಲಿರುವಂಥ ಎಂಟ್ರಿ ಟಿಕೆಟ್ ಸಹ ನಾವೇ ಬೇರ್ ಮಾಡೋದ್ರಿಂದ ನಿಮಗೆ ಆ ರೆಸ್ಪಾನ್ಸಿಬಿಲಿಟಿ ನಾವೇ ತೊಗೊಂಡಿದ್ದೀವಿ. ಎಲ್ಲೂ ಕೂಡ ರಿಸ್ಕ್ ಆಗದೆ ಇರೋಂಗೆ ಎಲ್ಲ ಪ್ಲೇಸಸ್ ಕಂಪ್ಲೀಟಾಗಿ ನೀವು ಆರಾಮಾಗಿ ನೋಡುವಂಥ ಅವಕಾಶ ಇರುತ್ತೆ. ಅದಾದಮೇಲೆ ಸೆಂತೋಸಾ ಐಲ್ಯಾಂಡ್ ಅಂತ ಒಂದು ಜಾಗ ಇದೆ. ತುಂಬಾ ಖುಷಿ ಆಗುತ್ತೆ. ಅಲ್ಲಿರುವಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ವಾಟರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಎಂಜಾಯ್ ಮಾಡುವಂಥ ಒಂದು ಜಾಗ ಆಗಿರುತ್ತೆ. ಮತ್ತು ಜೆಂಟಿಂಗ್ ಹೈಲ್ಯಾಂಡ್ ಕೂಡ ಇದೆ. ತುಂಬ ಬ್ಯೂಟಿಫುಲ್ ಆದಂಥ ಹೈಲ್ಯಾಂಡು, ಎಲ್ಲರೂ ಡಿಸ್ಕವರ್ ಮಾಡಲೇಬೇಕಾದಂಥ ಪ್ಲೇಸ್ ಆಗಿರುತ್ತೆ. ಸೊ ಫುಡ್ ವೆರಿ ಇಂಪಾರ್ಟೆಂಟ್ ಟ್ರಿಪ್ಪಲ್ಲಿ, ಟ್ರಾವೆಲ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಫುಡ್ಡಿಂದನೇ ಏನೋದೊಂದು ಇರುತ್ತೆ, ಜೊತೆಗೆ ವಾಟರಿಂದ ಅಂತ ಒಂದಿರುತ್ತೆ. ಸೊ ಈ ವ್ಯವಸ್ಥೆಗಳು ಹೇಗಿರುತ್ತೆ ನಿಮ್ಮ ಕಡೆ? ಮ್ಯಾಮ್, 25 ವರ್ಷಗಳಿಂದ ಸತತವಾಗಿ ಹೇಗೆ ಸಕ್ಸಸ್ಫುಲ್ ಆಗಿದೆ ಅನ್ನೋದಾದರೆ ನಮ್ಮ ಫುಡ್ ಇಂಪಾರ್ಟೆಂಟ್ ಖಂಡಿತ ಆಗುತ್ತೆ. ಯಾವುದೇ ಇಂಡಿಯನ್ಸ್ ಟ್ರಾವೆಲ್ ಮಾಡಬೇಕಾದ್ರೂ ಅಲ್ಲಿರುವಂಥ ಫುಡ್ಡನ್ನ ಯಾವ ಥರ ಅಲ್ಲಿ ನಮಗೆ ಅಡ್ಜಸ್ಟ್ ಆಗುತ್ತೋ ಅಥವಾ ನಮಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅಂತ ಹಲವಾರು ಪ್ರಶ್ನೆಗಳಿರುತ್ತೆ. ಹೌದು, ಇದಕ್ಕೆಲ್ಲ ಒಂದೇ ಆನ್ಸರ್. ನಿಮಗೆ ಇಂಡಿಯನ್ ಹೋಟೆಲ್ಸಲ್ಲಿ ನಮಗೆ ಫುಡ್ ಸಿಗೋದ್ರಿಂದ ನಿಮ್ಗೆ ಯಾವುದೇ ಥರ ಕಷ್ಟ ಆಗೋದಿಲ್ಲ. ಫುಡ್ ಖಂಡಿತ ಅಡ್ಜಸ್ಟ್ ಆಗುತ್ತೆ. ನಿಮಗೆ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿರುವಂಥ ಫುಡ್ನ ಟ್ರೈ ಮಾಡೋದಾದರೆ ನಿಮಗೂ ಅದ್ರ ಕೂಡ ಆಪ್ಷನ್ ಇರುತ್ತೆ. ಸೊ ಫುಡ್ಡಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ನಿಮಗೆ ಇಂಡಿಯನ್ ಫುಡ್ ಸಿಗುವಂಥ ಆಪ್ಷನ್ ನಮ್ಮಲ್ಲಿ ಇದೆ. ಈಗ ಸಿಂಗಾಪುರ್ ಮಲೇಷ್ಯಾ ಹೋಗ್ಬೇಕಂತಂದರೆ ಆ ಕಂಟ್ರಿದು ಅದರದೇ ಆದಂಥ ಒಂದಿಷ್ಟು ರೂಲ್ಸ್ಗಳಿರುತ್ತೆ. ಈಗ ಸ್ಪೆಟ್ಟಿಂಗ್ ಇರ್ಬೋದು, ಸಾರ್ವಜನಿಕ ಪ್ರದೇಶಗಳಲ್ಲಿ ಹೋದಾಗ ಕಾಲು ಬೆರಳುಗಳನ್ನು ತೋರಿಸೋಗಿಲ್ಲ. ಸೊ ಈ ರೀತಿ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಯಾವ್ದು ಅದನ್ನೆಲ್ಲ ಹೇಗೆ ಇಂಪಾರ್ಟೆಂಟ್, ಜೊತೆಗೆ ನಿಮ್ಮ ಕಡೆಯಿಂದ ಟ್ರಾವೆಲ್ ಗೈಡ್ ಯಾವ ರೀತಿ ಅವ್ರಿಗೆ ಗೈಡ್ ಮಾಡ್ತಾರೆ? ಸಿಂಗಪೂರ್ ಮಲೇಷ್ಯಾ ಅಂತ ಬಂದದ ಕ್ಲೀನೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಸ್ಟ್ರೀಟ್ನ ಮೇಂಟೈನ್ ಮಾಡಿರ್ತಾರೆ. ಹೌದು, ರೆಗ್ಯುಲೇಷನ್ ಎಲ್ಲ ಕಂಟ್ರೀಸಲ್ಲೂ ಅವ್ರದ್ದೇ ಆದಂಥ ರೂಲ್ಸ್ ಖಂಡಿತ ಇರುತ್ತೆ. ಸೊ ನಾವು ಟೂರ್ ಗೈಡ್ಸ್ ಏನಿರ್ತಾರೋ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿರ್ತಾರೆ. ತುಂಬ ತಲೆ ಕೆಡಿಸ್ಕೊಳ್ಳುವಂಥ ರೂಲ್ಸ್ ಎಲ್ಲೂ ಇಲ್ಲ. ಆರಾಮಾಗಿ ಎಲ್ಲೂ ನಾವು ಪ್ಲಾಸ್ಟಿಕ್ಸ್ನ ಯೂಸ್ ಮಾಡದೆ, ಎಲ್ಲೂ ಹಾಗೆ ನಾವು ರೋಡ್ಸಲ್ಲೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಎಲ್ಲೂ ನಿಮ್ಗೆ ಆ ಥರ ಯಾವುದೇ ಥರ ತೊಂದರೆ ಇಲ್ಲ. ಸೊ ಅದೊಂದು ಬೇಸಿಕ್ ಆಗಿರುತ್ತೆ. ಸೊ ಎಲ್ಲ ಥರ ಮೇಂಟೆನೆನ್ಸ್
ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊಳ್ತಿರ್ತೀವಿ, ನೀವು ಜಸ್ಟ್ ಪ್ಲೇಸಸ್ನ ಎಂಜಾಯ್ ಮಾಡೋದೊಂದೇ ನಿಮ್ದು ಬಾಕಿ ಇರುತ್ತೆ. ಸೊ ಏನಾದರೂ ಪರ್ಚೇಸಿಂಗ್ ಮಾಡಬೇಕು ಈಗ ಆಬ್ವಿಯಸ್ಲಿ ಎಲ್ಲ ಕಡೆ ಹೊರಗಡೆ ಹೋದಾಗ ಈ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಅಥವಾ ಭಾಳ ಸಂಗಾತಿಗೋ ಈ ರೀತಿ ಪರ್ಚೇಸ್ ಮಾಡೋದು ಇದೇ ಇರುತ್ತೆ. ಸೊ ಅಲ್ಲಿ ಕರೆನ್ಸಿ ಬೇರೆ ಬೇರೆ ಇರುತ್ತೆ. ಎವ್ರಿ ಟೈಮ್ ನಾವು ಟ್ರಾವೆಲ್ ಗೈಡ್ನ ಹೋಗಿ ಅವ್ರನ್ನ ಪೀಡ್ಸೋಕ್ಕೂ ಆಗಲ್ಲ 40 ಜನ ಇರಬೇಕಾದ್ರೆ. ಸೊ ಈ ವ್ಯವಸ್ಥೆಗಳು ಹೇಗಿರುತ್ತೆ? ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ನಾನು ಹೇಳಿದ್ನಲ್ಲ, 1 ವಾರ ಮುಂಚಿತ ಅಥವಾ 3 ದಿವಸ ಮುಂಚಿತವಾಗಿ ಇದಕ್ಕೆ ಎಲ್ಲದಕ್ಕೂ ಆಪ್ಷನ್ ಇರುತ್ತೆ. ಯಾರೆಲ್ಲ ಫಾರಿನ್ ಎಕ್ಸ್ಚೇಂಜ್ ಮಾಡಿಸ್ಬೇಕು, ಅಮೌಂಟ್ನ ಚೇಂಜ್ ಮಾಡಿಸ್ಬೇಕು ಅಂದಾಗ ಖಂಡಿತ ಅದರದ್ದೇ ಆದಂಥ ಪ್ರೊಸೆಸ್ ಇರುತ್ತೆ, ಅದ್ರ ಪ್ರಕಾರವಾಗಿ ನಡ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಎಕ್ಸ್ಚೇಂಜ್ ಮಾಡೋದು ತುಂಬ ಮೆಸ್ಸಿ ಆಗೋದು ಇರೋದಿಲ್ಲ. ಸೊ ಮುಂಚಿತವಾಗಿ ಅರೇಂಜ್ಮೆಂಟ್ಸ್ ಆಗಿರುತ್ತೆ. ಯಾರೆಲ್ಲ ಮಾಡಿಸ್ಕೋಬೇಕು ಅವರು ಆನ್ಲೈನ್ ಮೂಲಕ ಅವರು ಮಾಡಿಸ್ಕೋಬೋದು. ನೀವು ಏರ್ಪೋರ್ಟ್ ರೀಚ್ ಆಗಿದ ತಕ್ಷಣ ನಿಮಗೆ ಕರೆನ್ಸಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಇದರಲ್ಲಿ ಯಾವುದೇ ಥರ ಡೌಟ್ಸ್ ಇರೋದಿಲ್ಲ. ನೀವು ಯಾವ ಥರ ಎಕ್ಸ್ಚೇಂಜ್ ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅಕಾರ್ಡಿಂಗ್ ಟು ದಟ್ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮದು ಸ್ಟೇಸ್ ಎಲ್ಲ ಹೇಗಿರುತ್ತೆ? 3 ಸ್ಟಾರ 5 ಸ್ಟಾರ ಹೇಗೆ? ಮ್ಯಾಮ್, ಕಸ್ಟಮೈಸ್ ಅಂತ ಬಂದಾಗ ನಿಮಗೆ ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ಸ್ ಇರುತ್ತೋ ಆ ಥರ ಹೋಟೆಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಡಿಪಾರ್ಚರ್ ಗ್ರೂಪ್ ಅಂತ ಬಂದಾಗ 4 ಸ್ಟಾರ್ ಟು 5 ಸ್ಟಾರ್ ಹೋಟೆಲ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಜೊತೆಗೆ 40 ಜನ ಅಂತ ಹೇಳಿದ್ರೆ ಇಲ್ಲಿ ವಯಸ್ಸಾದವರು ಆಗಿರ್ಬೋದು ಅಥವಾ ಮಕ್ಕಳಾದೋ ಆಗಿರ್ಬೋದು. ಸೊ ರಾಜ್ಯದ ಯಾವ ಭಾಗದಿಂದ ಬೇಕಾದರೂ ಬರಬಹುದಾ? ಹೌದು ಮ್ಯಾಮ್, ನಾಟ್ ಓನ್ಲಿ ಬೆಂಗಳೂರು. ಯಾರೆಲ್ಲ TV9 ನೋಡ್ತಾ ಇದ್ದೀರಾ ಪ್ರೇಕ್ಷಕರು, ಬೆಂಗಳೂರು ಮಾತ್ರ ಸೀಮಿತ ಅಲ್ಲ. ನೀವು ಯಾವುದೇ ಕೋಣೆಯಲ್ಲಿದ್ದರೂ ನೀವು ಆರಾಮಾಗಿ ಇಲ್ಲಿ ಬಂದು ನೀವು ಬುಕ್ ಮಾಡ್ಕೋಬೋದು. ಇಲ್ಲೇ ಬಂದು ವಿಸಿಟ್ ಮಾಡ್ಕೋಬೇಕು ಅಂತೇನಿಲ್ಲ. ನೀವು ಬರ್ತಾ ಇರುವಂಥ ನಂಬರ್ಸ್ನ ನೀವು ಕಾಲ್ ಮಾಡ್ಬೋದು. ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀವಿ. ಯಾವುದೇ ಥರ ಡೌಟ್ಸ್ ಇದ್ದರೂ ನೀವು ಕ್ಲಿಯರ್ ಮಾಡ್ಕೋಬೋದು. ಡೇ ಅಲ್ಲಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅಲ್ಲಿ ಲೋಕಲ್ ಆಗಿ ಓಡಾಡೋದಕ್ಕೆ ನಿಮ್ಮ ಕಡೆಯಿಂದ ಯಾವ ರೀತಿ ವ್ಯವಸ್ಥೆಗಳಿರುತ್ತೆ? ಹೌದು ಮ್ಯಾಮ್, ಒಂದ್ಸತಿ ನೀವು ಏರ್ಪೋರ್ಟಿಂದ ಇಳಿದ ಮೇಲೆ ಏನು ಮಾಡಬೇಕು ಅನ್ನೋ ಯೋಚನೆ ಇರುತ್ತೆ. ದಯವಿಟ್ಟು ಯೋಚನೆ ಮಾಡಬೇಡಿ. ನಿಮಗಿಂತ ಮುಂಚಿತವಾಗಿ ನಮ್ಮ ಅಲ್ಲಿರುವಂಥ ಟ್ರಾವೆಲ್ ಗೈಡ್ ಆಗಿರ್ಬೋದು ಅಥವಾ ಲೋಕಲ್ ಮ್ಯಾನೇಜರ್ಸ್ ಇರ್ತಾರೆ, ಅವರು ಮುಂಚಿತವಾಗಿ ಬಂದು ನಿಮ್ಮನ್ನ ವೆಹಿಕಲ್ನಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಆರಾಮಾಗಿ ಕಾಲು ನೀಡ್ಕೊಂಡು ಲಕ್ಸುರಿಯಾಗಿ ಕುತ್ಕೋಬೋದು. ಎಲ್ಲ ಏಜಲ್ಲೂ ಹೋಗ್ಬೋದು. ಎಲ್ಲ ವೆಹಿಕಲ್ಸು ತುಂಬ ಲಕ್ಸುರಿ ಆಗಿರುತ್ತೆ, ಕಂಫರ್ಟ್ ಆಗಿ ಫೀಲ್ ಆಗುವಂಥ ವೆಹಿಕಲ್ನ ಇರುತ್ತೆ. ಇದೇ ಥರ ಪಿಕಪ್ ಮಾಡಿಕೊಂಡು ರೂಮ್ಸ್ನಾಗ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಯಾವ ಥರ ಪ್ರೋಗ್ರಾಮ್ಸ್ ಕಂಪ್ಲೀಟಾಗಿ ನಿಮಗೆ ಮುಂಚಿತವಾಗಿ ತಿಳಿಸಾಗಿರುತ್ತೆ. ಸೊ ಯಾರಿಗೂ ಎಲ್ಲೂ ಕನ್ಫ್ಯೂಷನ್ಸ್ ಆಗದೆ ಇರುತ್ತೆ ಇರುತ್ತೆ. ಈಗ ಸಿಂಗಪೂರ್ ಮಲೇಷ್ಯಾ ಅಂದ ತಕ್ಷಣ ಅಲ್ಲಿಗೆ ಸ್ವಲ್ಪ ಕ್ವೈಟ್ ನಮಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಈಗ ಟ್ರಾವೆಲ್ ಅಂತ ಅಂದಾಗ ಈ ರೀತಿ ಗೈಡಲ್ಲಿ ಹೋದಾಗ ಕೆಲವ್ರಿಗೆ ಒಂದಷ್ಟು ಭಯ ಇರುತ್ತೆ. ಎಲ್ಲೋ ಒಂದು ಕಡೆ ಇವರು ಬೇಕಂತಲೇ ಒಂದು ಕಡೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೇನೋ ಅಥವಾ ನಮ್ಗೆ ಬೇಕಾಗಿರೋ ಕಡೆ ನಮಗೆ ಶಾಪಿಂಗ್ ಮಾಡೋಕ್ಕೆ ಬಿಡಲ್ವೇನೋ, ಆ ಥರ ಒಂದು ಕ್ವೆಶನ್ಸ್ ಅದು ಕಾಮನ್ ಆಗಿ ರೈಸ್ ಮಾಡ್ತಾರೆ. ಅಥವಾ ನಮ್ಗೆ ಯಾವುದೋ ಬೇರೆ ಪ್ಲೇಸ್ ನೋಡೋದಿದೆ, ನಾವು ಅಲ್ಲಿ ಹೋದ್ಮೇಲೆ ನಿಮ್ಮ ಜೊತೆ ನಾವು ಹೋಗಿ ನೋಡ್ಕೊಂಡು ಬರ್ಬೋದಾ ಅಂತ, ಇದಕ್ಕೆ ವ್ಯವಸ್ಥೆಗಳಿರುತ್ತಾ? ಅದಕ್ಕೆ ಅಲ್ವಾ ಮ್ಯಾಮ್ ವೆರೈಟೀಸ್ ಆಫ್ ಆಪ್ಷನ್ಸ್ ಇಟ್ಟಿದ್ದೀವಿ. ಒಂದು ಫಿಕ್ಸ್ಡ್ ಡಿಪಾರ್ಚರ್ ಅಂದರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವ ಥರ ಪ್ಲೇಸಸ್ಸು ಮತ್ತು ಯಾವ ಥರ ಐಟನರಿ ಆಗಿರುತ್ತೋ ಅದರ ಅನುಗುಣವಾಗಿ ಹೋಗ್ಬೋದು. ಫಿಕ್ಸ್ಡ್ ಡಿಪಾರ್ಚರ್ಸ್ ಬಂದವರು ಶಾಪಿಂಗ್ ಮಾಡೋಕ್ಕಾಗಲ್ವಾ ಅಂತ ಅಂದ್ಕೊಳ್ಳೇಬೇಡಿ. ಶಾಪಿಂಗ್ ಮಾಡೋಕ್ಕೆ ಲೀಜರ್ ಟೈಮ್ ಖಂಡಿತ ಇರುತ್ತೆ. ದಿನಪೂರ್ತಿ ನೀವು ಟ್ರಾವೆಲ್ ಮಾಡಿದಾಗ ನಿಮಗೆ ಅಂತ ಒಂದು ಟೈಮ್ ಕೊಡ್ತೀವಿ. ಆರಾಮಾಗಿ ನೀವು ಶಾಪಿಂಗ್ನ ಮಾಡ್ಬೋದು. ಕಸ್ಟಮೈಸ್ ಅಂತ ಇದೇ ಕಾರಣಕ್ಕೋಸ್ಕರ ನಾವು ಕಸ್ಟಮೈಸ್ ಪ್ಯಾಕೇಜ್ ಅಂತ ಇಟ್ಟಿದ್ದೀವಿ. ಸೊ ನಿಮಗೆ ಶಾಪಿಂಗ್ ಪರ್ಪಸ್ ಆಗಲಿ ಅಥವಾ ಒಂದು ಕಡೆ ಟೈಮ್ ಲಾಂಗ್ ಆಗಿ ಸ್ಪೆಂಡ್ ಮಾಡಬೇಕು ಅನಿಸಿದಾಗ ನೀವು ಕಸ್ಟಮೈಸ್ನ ಚೂಸ್ ಮಾಡ್ಕೋಬೋದು. ಎಲ್ಲೂ ಯಾರಿಗೂ ತೊಂದರೆ ಆಗದೇ ಇರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ವೆರೈಟೀಸ್ ಆಫ್ ಪ್ಯಾಕೇಜಸ್ನ ಇಟ್ಟಿದ್ದೀವಿ. ಲ್ಯಾಂಡ್ ಪ್ಯಾಕೇಜ್ ಅಂತ ಬಂದಾಗ ಆಲ್ರೆಡಿ ಫ್ಲೈಟ್ ಬುಕ್ ಆಗಿದೆ, ಏನು ಮಾಡಬೇಕು, ಯಾವ ಥರ ಹೋಟೆಲ್ಸ್ನ ತೊಗೋಬೇಕು, ಯಾವ ಪ್ಲೇಸ್ ಹತ್ತಿರವಾಗಿರುತ್ತೆ, ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾ, ಇದೆಲ್ಲ ಕ್ವಶನ್ಸ್ ಇರುತ್ತೆ. ಸೊ ನಿಮಗೋಸ್ಕರ ಈ ಲ್ಯಾಂಡ್ ಪ್ಯಾಕೇಜ್ ಕೂಡ ಇಟ್ಟಿದ್ದೀವಿ. ಒನ್ಸ್ ನೀವು ಬಂದರೆ ಸಾಕು, ಪಿಕಪ್ಪಿಂದ ಹಿಡಿದು ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಟೈಮಲ್ಲಿ ಕವರ್ ಮಾಡಬೇಕು, ಯಾವ ಟೈಮಿಗೆ ಆ ರೀಚ್ ಹೋದರೆ ಆ ಸ್ಪೆಷಾಲಿಟಿ ನೀವು ನೋಡ್ಬೋದು. ಎಲ್ಲ ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮ್ಯಾನೇಜರ್ಸ್ಗೆ ಗೊತ್ತಿರುತ್ತೆ. ಸೊ ಎಲ್ಲ ವೆರೈಟೀಸ್ ಆಫ್ ಪ್ಯಾಕೇಜ್ ನಿಮಗೋಸ್ಕರ ಇದೆ. ದಯವಿಟ್ಟು ಬರ್ತಾ ಇರೋಂಥ ನಂಬರ್ಸ್ನ ಕಾಲ್ ಮಾಡಿ. ಸೊ ಯಾವಾಗ ಬ್ಯಾಂಗ್ಳೂರಿಂದ ಹೊರಡ್ತಾ ಇದೆ ಪ್ಯಾಕೇಜಸ್, ಯಾವಾಗಿಂದ ಪ್ರಾರಂಭ ಆಗ್ತಾ ಇದೆ, ಈ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್. ಮ್ಯಾಮ್, ವರ್ಷ ಪೂರ್ತಿ ಈ ಪ್ಯಾಕೇಜಸ್ಸಲ್ಲಿ ಇರುತ್ತೆ. ಸೊ ಯಾವುದೇ ಥರ ಇದಕ್ಕೆ ಕ್ಲೈಮೆಟಿಕ್ ಕಂಡೀಷನ್ಸ್ ಇರಲ್ಲ. ಯಾವಾಗಲೂ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಸಿಂಗಪೂರ್ ವಿತ್ ಮಲೇಷ್ಯಾ. ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಕಂಟಿನ್ಯೂ ಪ್ಯಾಕೇಜಸ್ ಇದೆ, ಡೇಟ್ಸ್ ಕೂಡ ಇದೆ. ಸೊ ನೀವು ಆಫೀಸ್ನ ವಿಸಿಟ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಮಾಹಿತಿಯನ್ನು ನೀವು ತಿಳ್ಕೊಬೋದು. ಸಿಂಗಪೂರ್ ಮಲೇಷ್ಯಾ ಅಲ್ಲದೆ ಬೇರೆ ಯಾವ್ಯಾವ ಪ್ಯಾಕೇಜಸ್ ಇದೆ ನಿಮಗೆ?
ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಸಿಂಗಪೂರ್ ವಿತ್ ಮಲೇಷ್ಯಾ ಅಲ್ಲದೆ ಹಲವಾರು ಪ್ಯಾಕೇಜಸ್ ಇದೆ. ನಿಮ್ಮದು ಡೆಸ್ಟಿನೇಷನ್ ಯಾವುದು ಅಂತ ನೀವು ಡಿಸೈಡ್ ಮಾಡಿ ಎಲ್ಲ ಥರ ಪ್ರಾವಿಷನ್ಸ್ ನಮ್ಮಲ್ಲಿದೆ. ಸಿಂಗಪೂರ್ ಮಲೇಷ್ಯಾ ವಿತ್ ಅಲ್ಲದೆ ನಿಮಗೆ ದುಬೈ ಆಗಿರ್ಬೋದು, ಬಾಲಿ ಆಗಿರ್ಬೋದು, ವಿಯೆಟ್ನಾಂ, ಕಂಬೋಡಿಯಾ, ಶ್ರೀಲಂಕಾ, ಜಪಾನ್ ಯಾವುದಿಲ್ಲ ಎಲ್ಲ ಥರ ಪ್ಯಾಕೇಜಸ್ ನಮ್ಮಲ್ಲಿದೆ. ಮತ್ತು ಇದಲ್ಲದೆ ಡೊಮೆಸ್ಟಿಕಲ್ಲೂ ಕೂಡ ಎಲ್ಲ ಹಲವಾರು ಪ್ಯಾಕೇಜಸ್ ಇದೆ. ತಮಿಳ್ನಾಡು ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ರಾಜಸ್ಥಾನ್, ಕೇರಳ, ಒಡಿಸ್ಸಾ, ಕಂಪ್ಲೀಟ್ ಇಂಡಿಯಾ ಕಾರ್ನರ್ ಟು ಕಾರ್ನರ್ ಪ್ಲೇಸಸ್ ನಮ್ಮಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಸೋಲೋ ಟ್ರಾವೆಲರ್ ತುಂಬ ಜನ ಹೆಚ್ಚಾಗಿದ್ದಾರೆ. ಸೊ ಮನೆಯಲ್ಲಿ ತಂದೆ ತಾಯಿಗಳಿಗೆ ಭಯ ಇರುತ್ತೆ, ಮಕ್ಕಳು ಹೇಗೆ ಒಬ್ಬರೇ ಹೋಗಿ ಬರ್ಬೋದಾ, ಸೇಫಾ ಅಂತ ಇರುತ್ತೆ. ಸೊ ನೀವು ಹೇಳ್ತಾ ಇದ್ದೀರಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಏನಾದರೂ ಹೋದರೆ ಯಾವುದೇ ರೀತಿ ಭಯ ಆಗಲಿ, ಹಿಂಜರಿಕೆ ಯಾವುದೂ ಬೇಡ, ಕಣ್ಣು ಮುಚ್ಕೊಂಡು ಬುಕ್ ಮಾಡಿ ಅಂತ ಹೇಳ್ತಿದ್ದೀರಿ. ಸೊ ಯಾವ ರೀತಿ ಪ್ಲಾನ್? ಹೌದು ಮ್ಯಾಮ್, ಇತ್ತೀಚೆಗೆ ನೋಡೋದಾದರೆ ಯಾವ ಥರ ಲೇಡೀಸ್ ಮುಂದೆ ಬಂದು ಇದು ಹೋಗ್ತಾ ಇದ್ದಾರೋ ಅದೇ ಥರ ಸೋಲೋ ಟ್ರಾವೆಲರ್ಸು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಯಾವುದೇ ಥರ ಯೋಚನೆ ಮಾಡಬೇಡಿ. ಯಾರೆಲ್ಲ ಸೋಲೋ ಟ್ರಾವೆಲ್ ಅಂದ್ಕೊಂಡಿದ್ದಾರೋ ದಯವಿಟ್ಟು ನೀವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಚೂಸ್ ಮಾಡ್ಬೋದು. ಯಾಕಂದರೆ ಸೇಫ್ಟಿ ಆಗಿರ್ಬೋದು, ಪ್ಲೇಸಸ್ನ ಕವರ್ ಮಾಡಿರ್ಬೋದು, ಅಥವಾ ಅಕಾಮಿಡೇಷನ್, ಫುಡ್ ಎಲ್ಲ ಪ್ಯಾಕೇಜಸ್ಸು ನಿಮಗೆ ಸಿಗ್ತಾ ಇದೆ. ಯಾರೆಲ್ಲ ಸೋಲೋ ಟ್ರಾವೆಲ್ ಮಾಡಬೇಕು ಅಂತಿದ್ದೀರೋ ದಯವಿಟ್ಟು ನೀವು ಯಾವುದೇ ಚಿಂತೆ ಇಲ್ಲದೆ ನೀವು ನಮ್ಮ ಜೊತೆ ಜರ್ನಿ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರಾವೆಲ್ ಎಕ್ಸ್ಪೋ ಅಂತ ಹೇಳ್ತಿದ್ರಿ, ಏನಿದು ಎಕ್ಸ್ಪೋ? ಟ್ರಾವೆಲ್ ಎಕ್ಸ್ಪೋ ಅಂದರೆ ನಮ್ಮಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇರುವಂಥ ಜನತೆಗೋಸ್ಕರ ನಮ್ಮಲ್ಲಿ ವರ್ಷ ಪೂರ್ತಿ ಯಾವುದೆಲ್ಲಾದರೂ ಒಂದು ಆಫರ್ಸ್ ಇರುತ್ತೆ. ಮೊನ್ನೆ ನೋಡೋದಾದರೆ ಮೆಗಾ ಮೇಳ ಆಫರ್ ಅಂತ ಬಿಟ್ಟಿದ್ರು. ಈಗ ಹೊಸ ವರ್ಷದ ಪ್ರಯುಕ್ತವಾಗಿ ಟ್ರಾವೆಲ್ ಎಕ್ಸ್ಪೋ ಅಂತ ಬಿಟ್ಟಿದ್ದಾರೆ. ಯಾರೆಲ್ಲ ಈ ಜನವರಿ 31 ಒಳಗಡೆ ಬುಕ್ ಮಾಡ್ಕೊಳ್ತಾರೋ 10,000 ಅವರು ಕಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ವರ್ಷ ಪೂರ್ತಿ ಅವ್ರಿಗೆ ಟೈಮ್ ಇರುತ್ತೆ. ಯಾವುದೇ ಫಿಕ್ಸ್ಡ್ ಡಿಪಾರ್ಚರ್ ಹೋದಾಗ ಅವ್ರಿಗೆ ಅಪ್ ಟು ಡೊಮೆಸ್ಟಿಕ್ ಪ್ಯಾಕೇಜಸಲ್ಲಿ ನೋಡೋದಾದರೆ 10% ಡಿಸ್ಕೌಂಟ್ ಸಿಗುತ್ತೆ. ಇಂಟರ್ನ್ಯಾಷನಲ್ ಹೋಗೋದಾದರೆ ವರ್ಷ ಪೂರ್ತಿ ಅವಾಗಲೂ ಟೈಮ್ ಇರುತ್ತೆ. 50,000 ಕಟ್ಬಿಟ್ಟು ಅವರಿಗೆ 5% ಡಿಸ್ಕೌಂಟ್ ಇರುತ್ತೆ. ಸೊ ಯಾವುದೆಲ್ಲ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರೋ, ಅಥವಾ ಡೊಮೆಸ್ಟಿಕ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್, ಎಲ್ಲದಕ್ಕೂ ಆಫರ್ ಯಾವುದಾದ್ರೂ ಟ್ರಾವೆಲ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅದು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾತ್ರ ಆಗಿರುತ್ತೆ. ಓಕೆ, 25 ವರ್ಷಗಳಿಂದ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜನತೆಗೆ ಸೇವೆಯನ್ನು ಕೊಡ್ತಾ ಬರ್ತಿದೆ. ಸೊ ಏನಿದರ ಸ್ಪೆಷಾಲಿಟಿ, ಎಲ್ಲಿ ಮೂಲದಿದು ಅಂತ? ಇದು ನೋಡೋದಾದರೆ ನಮ್ಮ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಯಾವ ಥರ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ, ಬೇಸಿಕ್ ಸಾಮಾನ್ಯ ಜನರು ಫ್ಲೈಟ್ ಹತ್ತಲೇಬೇಕು, ಎಲ್ಲರೂ ತುಂಬ ಶ್ರೀಮಂತರಾಗಿರ್ಬೋದು ಅಥವಾ ಜಾಸ್ತಿ ದುಡ್ಡಿರೋರೇ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರ್ತಿತ್ತು. ಅವ್ರು ಬಂದು ಇದನ್ನು ಎಲ್ಲ ಜನ ಸಾಮಾನ್ಯರು ಹೋಗಲೇಬೇಕು, ಫ್ಲೈಟ್ ಹತ್ತಲೇಬೇಕು ಅಂತ ಯಾರಿಗೆಲ್ಲ ಕನಸಿರುತ್ತೋ ಅವ್ರಿಗೆ ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಸಾಮಾನ್ಯ ಜನರು ಹೋಗಲೇಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಈ ಆಪ್ಷನ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಮನೇಲೇ ಕೂತ್ಕೋಬೇಡಿ, ನಾವು ಫ್ಲೈಟ್ ಹೋಗ್ಬೋದಾ, ನಮ್ಗೆ ಆಗುತ್ತಾ, ದಯವಿಟ್ಟು ಯೋಚನೆ ಇಲ್ಲ. ನೀವು ಮುಂದೆ ಬಂದು ಬುಕ್ ಮಾಡ್ಕೊಳ್ಳೋದ್ರಿಂದ ಒಂದ್ಸತಿ ನೀವು ಟ್ರಾವೆಲ್ ಮಾಡಿದ್ರೆ ಖಂಡಿತ ನೀವು ತುಂಬಾ ಖುಷಿ ಪಡ್ತೀರಾ. ಕಂಪ್ಲೀಟ್ ಸ್ಯಾಟಿಸ್ಫೈ ನಿಮ್ಗೆ ಸಿಗುತ್ತೆ. ಈ ಟ್ರಾವೆಲ್ ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ನೀವು ಯಾವುದೇ ಪ್ಯಾಕೇಜಸ್ನ ತೊಗೊಂಡ್ರೆ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಒಂದು ಬಿಟ್ಟು ಒಂದು ಇಲ್ಲದೇ ಇರೋ ಥರ ಇಲ್ಲ. ಒಂದು ಸತಿ ನೀವು ಬುಕ್ ಮಾಡಿಕೊಂಡ್ರೆ ಫ್ಲೈಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅಕಾಮಿಡೇಷನ್ನು, ಅಲ್ಲಿ ಓಡಾಡೋಕ್ಕೆ AC ವೆಹಿಕಲ್ಲು, ಎಂಟ್ರಿ ಟಿಕೆಟ್ಸು ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಯಾವುದಪ್ಪ ಏನು ಊಟ ಆದಮೇಲೆ ಅಲ್ಲಿ ರೂಮ್ಸ್ ಇರುತ್ತಾ ಅಥವಾ ಅಲ್ಲಿ ವೆಹಿಕಲ್ ಇರುತ್ತಾ, ಎಂಟ್ರಿ ಟಿಕೆಟ್ಸ್ ಇರುತ್ತಾ, ಇದೆಲ್ಲ ಹಲವಾರು ಕ್ವಶನ್ಸ್ ಇರುತ್ತೆ. ಯಾವುದಕ್ಕೂ ಯೋಚನೆ ಮಾಡಬೇಡಿ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ಫ್ಲೈಟಿಂದ ಹಿಡಿದು ವೆಹಿಕಲ್ಲು, ಫುಡ್ಡು, ಅಕಾಮಿಡೇಷನ್ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಸೊ ನಿಮಗೆ ಏನೇನು ಚಾಲೆಂಜಸ್ ಇರುತ್ತೆ? ಇಷ್ಟು ವರ್ಷಗಳಿಂದ ನೀವು ನೋಡ್ಕೊಂಡು ಬಂದಿದ್ದೀರಿ, ಟ್ರಾವೆಲ್ ಗೈಡ್ ಆಗಿದ್ದೀರಿ, ಏನೇನು ಚಾಲೆಂಜಸ್ ನಿಮಗಿರುತ್ತೆ? ಚಾಲೆಂಜಸ್ ಅಂತ ಬಂದಾಗ ಎಷ್ಟೋ ಜನ ಈಗ ಚಾರ್ಧಾಮ್ ಹೋಗ್ತಾ ಇರ್ತಾರೆ ಅಥವಾ ಕೈಲಾಶ್ ಮಾನಸರೋವರ್ ಹೋಗ್ತಾ ಇರ್ತಾರೆ. ಒಂದು ಸ್ವಲ್ಪ ಏಜ್ ಬಾರ್ ಆಗಿರುತ್ತೆ. ಅವರು ಕಂಪ್ಲೀಟಾಗಿ ನಾವು ನಿಮ್ಮ ಜೊತೆ ಬರಬೇಕು, ನಾವು ಟೆಂಪಲ್ ದರ್ಶನ ಮಾಡಲೇಬೇಕು ಅಂದಾಗ ಕಂಪ್ಲೀಟ್ ನಮಗೆ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಅವ್ರನ್ನ ಹಂತವಾಗಿ ನೋಡ್ಕೊಳ್ಳೋದಾಗಲಿ ಅಥವಾ ಹೆಲ್ತ್ ಕಂಡೀಷನ್ ಮೇಂಟೈನ್ ಮಾಡೋದಾಗಲಿ, ಜೊತೆಯಾಗಿದ್ದು ಅವ್ರನ್ನ ಕಂಪ್ಲೀಟ್ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಟೂರ್ ಆಗೋದಾಗಲಿ ನಾವು ಖಂಡಿತ ನೋಡಬೇಕು. ಚಾಲೆಂಜಸ್ ಹೆಲ್ತ್ ಇಶ್ಯೂ ಮೇಲೆ ಬರೋದ್ರಿಂದ ಬೇರೆ ಯಾವುದೇ ಥರ ನಮಗೆ ಇದುವರೆಗೂ ಕಸ್ಟಮರ್ಸ್ ನಮ್ಗೆ ಎಲ್ಲೂ ತೊಂದರೆ ಕೊಟ್ಟಿಲ್ಲ. ಎಷ್ಟೊಂದು ಕಡೆ ನೋಡಿದ್ದೀವಿ, ಎಲ್ಲೋ ಒಂದು ಕಡೆ ಏನೋ ವಿಪತ್ತಾಗೋಯಿತು, ಏನೋ ಅಥವಾ ಎಮರ್ಜೆನ್ಸಿ ಇತ್ತು, ಅವಾಗ ಟ್ರಾವೆಲರ್ ಬುಕ್ ಮಾಡಿರೋರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಎಷ್ಟೋ ಕಡೆ ಕೇಳಿದ್ದೀವಿ. ಸೊ ಈ ಥರದ್ದು ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದಿದೆಯಾ? ಅದನ್ನು ಹೇಗೆ ಕ್ಲಿಯರ್ ಮಾಡಿದ್ರಾ? ಹೌದು ಮ್ಯಾಮ್, ಒಂದ್ಸತಿ ಬುಕ್ ಮಾಡಿದ್ರೆ ಹೋಗೋರಿದ್ರೆ ಇನ್ನೊಬ್ರು ಕ್ಯಾನ್ಸಲ್ ಮಾಡೋ ಥರ ಪ್ರಾವಿಷನ್ಸ್ ಖಂಡಿತ ನಡೆಯುತ್ತೆ. ಯಾರೆಲ್ಲ ಇವಾಗ ಬುಕ್ ಮಾಡಿರ್ತಾರೋ ಇನ್ನು 3 days ಮುಂಚಿತವಾಗಿ ಕ್ಯಾನ್ಸಲ್ ಮಾಡೋದು ಈ ಥರ ಖಂಡಿತ ಆಗಲ್ಲ.
ಪ್ಲ್ಯಾನ್ ಆಗಿದ್ಮೇಲೆ ಎಲ್ಲ ನಾವು ಅರೇಂಜ್ಮೆಂಟ್ಸ್ ನಿಮ್ಮ ಹೆಸರಲ್ಲಿ ಆಗೋಗಿರುತ್ತೆ. ಸೊ ಕ್ಯಾನ್ಸಲೇಷನ್ ಅಂತ ಬಂದಾಗ ಚಾಲೆಂಜಸ್ ಖಂಡಿತ ಇರುತ್ತೆ. ಸೊ ಒಂದ್ಸತಿ ನೀವು ಬುಕ್ ಮಾಡ್ತಾ ಇದ್ದೀರ 5 ನಿಮಿಷ ಯೋಚನೆ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಸೊ ಯಾವುದೇ ಥರ ಕ್ಯಾನ್ಸಲೇಷನ್ ಖಂಡಿತ ಇರೋದಿಲ್ಲ. ಈಗ ಅಲ್ಲಿ ಹೋಗಾದ್ಮೇಲೆ ಟ್ರಿಪ್ ಹೋಗಿದ್ದೀವಿ, 1-2-3 ದಿನ ಟ್ರಿಪ್ ಕಳೆದಿದ್ದೀವಿ, ಅವಾಗೇನೋ ಎಮರ್ಜೆನ್ಸಿ ಬಂತು, ಅವಾಗ ವಾಪಸ್ ಬರೋದಕ್ಕೆ ಆ ಥರ ವ್ಯವಸ್ಥೆಗಳೆಲ್ಲ ನಿಮ್ಮದ್ರಲ್ಲಿ ಆಗಿದೆಯಾ? ಖಂಡಿತ ಇದೆ ಮ್ಯಾಮ್. ತುಂಬ ಎಮರ್ಜೆನ್ಸಿ ಪರ್ಪಸ್ ಇದೆ, ಏನೋ ಹೆಲ್ತ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಮನೆಯಲ್ಲಿರೋ ಕಡೆ ಏನೋ ತೊಂದರೆ ಆಗ್ತಿದೆ ಅಂದರೆ ಅಫ್ಕೋರ್ಸ್ ಮಾನವೀಯತೆ ಬೇಕೇ ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ. ಆರಾಮಾಗಿ ನೀವು ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ಟ್ರಾವೆಲ್ ಮಾಡಬೇಕಾದ್ರೆ ಆ ಪ್ರಾವಿಷನ್ ಕೂಡ ನಮ್ಮಲ್ಲಿ ಇದೆ. ಸೊ ಫೈನಲಿ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ನಾನಾ ಭಾಗಗಳಿಂದ ಕೂಡ ನೋಡ್ತಾ ಇರ್ತಾರೆ ಕಾರ್ಯಕ್ರಮವನ್ನು. ಬೇರೆ ಕಡೆಯಿಂದನೂ ಇಲ್ಲಿಗೆ ಬುಕ್ ಮಾಡ್ಕೊಂಡು ಬರ್ಬೋದಾ ಅಂತ ಅಂತಂದ್ರೆ ಏನು ಹೇಳ್ತೀರಿ? ಸೊ ಯಾರೆಲ್ಲ TV9 ವಿಶೇಷ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಬೆಂಗಳೂರವ್ರು ಮಾತ್ರ ಬುಕ್ ಮಾಡ್ಕೋಬೇಕು ಅಂತಿಲ್ಲ. ಎಲ್ಲ ಥರ ರಾಜ್ಯಗಳಿಂದ ನೀವು ನಮ್ಮಲ್ಲಿ ಬರ್ಬೋದು. ಎಲ್ಲಪ್ಪ ಏನು ಮಾಡ್ಬೋದು, ನಮಗೆ ಭಾಷೆ ಬರಲ್ಲ, ನಮ್ಮ ಕನ್ನಡ ಬಿಟ್ಟು ಬೇರೆ ಏನೂ ಬರಲ್ಲ, ನಾವು ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕಿದ್ದು ಯಾವುದೇ ಥರ ಯೋಚನೆ ಮಾಡಬೇಡಿ. ನೀವು ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋದು ಒಂದೇ, ಆರಾಮಾಗಿ ನಮ್ಮ ಜೊತೆ ಬನ್ನಿ, ಗ್ರೂಪ್ ಜೊತೆ ಮಿಂಗಲ್ ಆಗಿ ಬೇರೆ ಬೇರೆ ಥರ ಜನ ಬರ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ಒಂದು ಒಳ್ಳೆ ಬಾಂಡ್ನ ಕ್ರಿಯೇಟ್ ಮಾಡಿಕೊಂಡು ಕಂಪ್ಲೀಟ್ ಟ್ರಾವೆಲ್ನ ನೀವು ಎಂಜಾಯ್ ಮಾಡ್ಬೋದು. ಈಗ ಫ್ಲೈಟ್ ಅಲ್ಲಿ ಇನ್ಮೇಲೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ, ಪವರ್ ಬ್ಯಾಂಕ್ ತಗೊಂಡು ಹೋಗೋಂಗಿಲ್ಲ, ಈ ರೀತಿದೆಲ್ಲ ಇರುತ್ತೆ. ಸೊ ಆ ವಿಚಾರಗಳ ಬಗ್ಗೆ ಏನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ? ಹೌದು ಮ್ಯಾಮ್, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ನಮ್ಮ ಸಿಂಗಪೂರ್ ವಿತ್ ಮಲೇಷ್ಯಾ ಪ್ಯಾಕೇಜಸ್ ಅಂತ ಬಂದಾಗ ಲಗೇಜ್ಗಳು ನಿಮಗೆ ಸಂಪೂರ್ಣವಾಗಿ ಬೇಕಾಗಿರುತ್ತೆ. ಕ್ಯಾಬಿನ್ ಬ್ಯಾಗೇಜಲ್ಲಿ ನೀವು ಯಾವ ಥರ ಲಗೇಜಸ್ನ ಇಟ್ಕೊಳ್ಬೇಕು, ಅಥವಾ ನಿಮಗೆ ಪಕ್ಕದಲ್ಲಿ ಇಟ್ಕೊಳ್ಳುವಂಥ ಬ್ಯಾಗೇಜಲ್ಲಿ ಯಾವ್ಯಾವ ಥರ ಎಲೆಕ್ಟ್ರಿಕ್ ಐಟಮ್ಸ್, ಇದೆಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಎಕ್ಸಿಕ್ಯೂಟಿವ್ಸ್ ಒಂದ್ಸತಿ ನೀವು ಬುಕ್ಕಿಂಗ್ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ನ ಕೊಡ್ತಾರೆ. ಸಿಂಗಪೂರ್ ಮತ್ತು ಮಲೇಷ್ಯಾ ಟ್ರಿಪ್ ಬಗ್ಗೆ ಕಂಪ್ಲೀಟ್ ಪ್ಯಾಕೇಜಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಧನ್ಯವಾದ. ನಮಗೆ ಧನ್ಯವಾದಗಳು. ವೀಕ್ಷಕರೇ, RV ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313, 3ನೇ ಫ್ಲೋರ್, ವರ್ಷ ಆರ್ಕಿಡ್, ನೆಕ್ಸ್ಟ್ ಟು ಸಬ್ ರಿಜಿಸ್ಟರ್ ಆಫೀಸ್, ಗಂಗಾನಗರ್, ಬಳ್ಳಾರಿ ರೋಡ್, ಬೆಂಗಳೂರು 56003. ದೂರವಾಣಿ ಸಂಖ್ಯೆ 9100090938 871201 8312 915422 5664 915441 49935. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.